ಎಸ್ಕೆಡಿಪಿ ಅಧ್ಯಕ್ಷರಾದಂಥ ಶ್ರೀಯುತ ಸುಬ್ರಹ್ಮಣ್ಯ ರಾಯರು, ಮಾಜಿ ಅಧ್ಯಕ್ಷರಾದಂಥ ಪ್ರಭಾಕರ್ ರಾಯರು, ಒಂದೇ ಮಾತನ್ನು ಮಾತರಂ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ವಂದೇ विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधानि दधे पदम् तमोमण्डलमस्य पांसुरे त्रीणि पदा विचक्रमे विष्णुर्गोपालाभ्यः अतो धर्माणि धारयन् विष्णोः कर्माणि पश्यत यतो ग्रहाणि वस्पशे इन्द्रस्य युद्धः सखा तद्विष्णोः परमं पदं सदा पश्यन्ति सूरयाः दिवीव चक्षुषा ततम् प्रद्विप्रासो विपन्यमो नागृपां तत्समिन्धते विष्णोर्यः परमं पदम् विष्णोऽनुगं वीर्याणि प्रवोचय्यः पार्थिवानि विममे रजांसि यो अस्कभायगुत्तरं सधस्थं विचक्रमाणस्त्रेभोरुगायः प्रतद्विष्णुस्तवते वीर्येण मृगो न भीमः कुचरो गिरिष्ठाः यस्योरुषु विक्रमणेष्वधिक्षियन्ति भुवनानि विश्वा प्रविष्णवे शूषमे तु मन्मगिरिक्षित उरुगानाय वृष्णे य इदं दीर्घं प्रयतं सधस्थमेको विममे त्रिभिरित्पदेभिः यस्य त्रिपूर्णामधुना पदान्यक्षीयमाणा स्वधया मदन्ति य उत्त्रिधातु पृथिवी मुदद्यामेको दाधारभुवनानि विश्वा तदस्य प्रियमधिपातो अस्यान्नरो यत्र देवयवो वदन्ति उरुक्रमस्य सहि बन्धुरित्था विष्णोः पदे परमे मध्व उत्साह नमो ब्रह्मणे नमो अस्त्वग्नये नमः पृथिव्यै
नम ओषधीभ्यः नमो वाचे नमो वाचस्पतये नमो विष्णवे बृहते करोमि नमो ब्रह्मणे नमो अस्त्वग्नये नमः पृथिव्यै नम ओषधीभ्यः नमो वाचे नमो वाचस्पतये नमो विष्णवे बृहते करोमि नमो ब्रह्मणे नमो अस्त्वग्नये नमः पृथिव्यै नम ओषधीभ्यः नमो वाचे नमो वाचस्पतये नमो विष्णवे बृहते करोमि तच्छयोरावृणीमहे यज्ञाय यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शञ्चतुष्पदे ॐ शान्तिः 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 वसुदेव सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಗುರುಭ್ಯೋ ನಮಃ. ಆತ್ಮೀಯ ಭಗವದ್ಜ್ಞಾನ ಬಂಧುಗಳೇ, ನಮ್ಮ ಕೌರವನಾಡಿನ ಒಂದು ಪರಂಪರೆಯಲ್ಲಿ ಉಡುಪಿಯ ಪರ್ಯಾಯ, ಉಡುಪಿಯ ವ್ಯತಿ ಪರಂಪರೆ ಗೊಂಡಂತೆ ಕೌರವ ರೀತಿಯ ಬದುಕು, ಆ ನೆಲೆಯ ಆರಾಧನಾ ಪದ್ಧತಿ, ಆ ನೆಲೆಯ ಕೃಷಿ ಪದ್ಧತಿ, ಕಂಬಳ ಇರ್ಬೋದು, ಕೋಳಿಕಟ್ಟ ಇರ್ಬೋದು, ಯಾವುದೇ ಇರ್ಬೋದು, ವ್ಯಸನ ಮುಕ್ತವಾಗಿ ಅಥವಾ ಬಸದಿಗಳಿಂದ ಮೊದಲುಗೊಂಡು ದೇವಾಲಯಗಳ ತನಕದ ಎಲ್ಲ ನೆಲೆಗಳ ಆರಾಧನಾ ಸಂಸ್ಥಾನಗಳ ಸಂಸ್ಕೃತಿಗಳಿರ್ಬೋದು, ಎಲ್ಲ ಧರ್ಮವನ್ನು ಒಳಗೊಂಡಂತೆ ದೇವಳದ ಜಾತ್ರೆ ಆಗುವಾಗ ಎಲ್ಲ ಧರ್ಮೀಯರು ಸೇರಿದರೆ ಮಾತ್ರ ಗೋವಿಂದವಾಗ್ತದೆ. ಹೀಗೆ ತಮಾಷೆಗೆ ಹೇಳೋದುಂಟು. ನಾನು ಕನ್ನಡ ಸಾಹಿತ್ಯ ಪರಿಷತ್ ಒಂದು 5 ಅವಧಿಯಲ್ಲಿ ಚಾಕರಿ ಮಾಡಿದವ, ಅದು ಅಧ್ಯಕ್ಷ ಅಂತ ಹೇಳುವಂಥದ್ದು ಚಾಕರಿ ಅಲ್ವ ವಿನಂತಿ. ಕರಾವಳಿ ಮಾಡುವಾಗ ಜಿಲ್ಲಾಧಿಕಾರಿಗಳು ಸೇರಿದ್ರು, ಅದೇನಿದು ಬಡಿ ಸಾಹೇಬರಂದ್ರೆ ಏನು? ನಮ್ಮಲ್ಲಿ ದೇವಾಲಯದಲ್ಲಿ ಜಾತ್ರೆ ಆಗಬೇಕಂತ ಅವರು ಬೇಕು ಸ್ವಾಮಿ, ಹಾಗಾಗಿ ಕರಾವಳಿ ಉತ್ಸವದಲ್ಲಿ ಬೇಕು. ಇದು ಈ ನಾಡಿನ ಈ ಜಿಲ್ಲೆಯ ಸಂಸ್ಕೃತಿ, ರಾಷ್ಟ್ರ ಚಿಂತನೆಯ, ಭಾರತ ಮಾತೆಯ ಮಕ್ಕಳಾಗಿ ನಾವು ಈ ಸಂಸ್ಕೃತಿಯಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಈ ದೇಶದ ಒಂದು ವಿಶಿಷ್ಟವಾದಂಥ ಭೂಭಾಗ ಇರುವುದಿದ್ರೆ ಅದು ನಮ್ಮ ಅವಿಭಜಿತ ಜಿಲ್ಲೆ. ಈ ತುಳುನಾಡು ಅಂತ ಬಹಳ ಅಭಿಮಾನದಿಂದ ನಾನು ಹೇಳಿಕೊಡ್ತೇನೆ. ಆ ನೆಲೆಯಲ್ಲಿ ನಾವು ಒಂದೇ ಮಾತ್ರ 150ನೇ ವರ್ಷಾಚರಣೆ ಸಂದರ್ಭದಲ್ಲಿ ಒಂದೇ ಮಾತ್ರ ಮುಂದಿಗೆ ಈ ಧಾರ್ಮಿಕ ಅಥವಾ ಈ ಸಾಮಾಜಿಕ ಈ ಲೌಕಿಕ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟದ್ದು. ಇದಕ್ಕೆಲ್ಲದಕ್ಕೂ ಪ್ರೇರಣೆ ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ನಾನು ಹೇಳುವುದಿದ್ರೆ ನನಗೆ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಶ್ರೀಪಾದಗಳವರು. ಈಗ ಗುರುಮಠ, ಬುದ್ಧಿಯ ಮಠ, ಈ ಗುತ್ತಿಗೆ ಸ್ವಾಮಿಗಳ ಪರ್ಯಾಯ ಒಂದು ವಿಜೃಂಭಿಸ್ತಾ ಇದೆ. ಎಲ್ಲ ನೆಲೆಗಳಲ್ಲಿ ಅದು ವಿಜೃಂಭಿಸಿ ಮಧ್ವ ತತ್ವವನ್ನು ಇಡೀ ಸನಾತನ ಸಂಸ್ಕೃತಿಯ ಒಂದು ಬೆಳಕಿನಂತೆ ಜಗತ್ತಿನಲ್ಲಿ ವಿಜೃಂಭಿಸ್ತಾ ಇದೆ. ಸನಾತನ ಸಂಸ್ಕೃತಿಯ ಬೆಳಕು ಎನ್ನುವಂಥ ನೆಲೆಯಲ್ಲಿ ತೆಗೆದುಕೊಂಡಿದ್ದರೆ ನಾವು ಹಿಂದಿನಿಂದ ರಾಮಾಯಣ ಮಹಾಭಾರತದ ನಂತರ ತೆಗೆದುಕೊಂಡ್ರೆ ಮೊದಲೊಮ್ಮೆ ನಮ್ಮ ಸನಾತನ ಸಂಸ್ಕೃತಿಗೆ ಪುನರುತ್ಥಾನ ನೀಡೋದು ಅಂದರೆ ಜೀರ್ಣೋದ್ಧಾರ ಅಂತ ಬ್ರಹ್ಮಕರ ಹೇಳಿದ ತಪ್ಪಾಗಲಾರದು. ಜಗದ್ಗುರು ಶಂಕರಾಚಾರ್ಯರು, ತದನಂತರದ ರಾಮಾನುಜಾಚಾರ್ಯರು, ತದನಂತರ ಮಧ್ವಾಚಾರ್ಯರು, ಈ ಮಣ್ಣಿನವರು. ಇದನ್ನವರು ಹೇಳಿದರು, ಈ ಮಣ್ಣಿನಲ್ಲಿ ನಮ್ಮ ಈ ನಾಡಿನಲ್ಲಿ ಬಹುಶಃ ನಾಡಗೀತೆಯಲ್ಲಿ ಮಧ್ವ ಇಲ್ಲದಾಗ ಇಲ್ಲಿ ಪುನರ್ವರಿದ್ದಾರೆ. ನಮ್ಮ ಹೋರಾಟಕ್ಕೆ ಅವರು ಗುರುಗಳೇ ಅವರು ಮಣಿದು ಕಡೆಗೆ ಅವರು ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಿದ್ದರು. ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಹೇಳಿದರು, ಹೌದು ಎಲ್ಲವೂ ಬೇಕು, ಆದರೆ ಮಧ್ವ ಯಾಕೆ ಬೇಡ? ನಮ್ಮ ನಾಡಿನಲ್ಲಿ ಹುಟ್ಟಿನ ಮಧ್ವ, ಅದರಲ್ಲೂ ನಮ್ಮ ತುಳುನಾಡಿನಲ್ಲಿ ಹುಟ್ಟಿದಂಥ ಮಧ್ವ, ನನ್ನ ಹುಟ್ಟೂರಲ್ಲಿ ಹುಟ್ಟಿದ ಮಧ್ವ ಯಾಕೆ ಬೇಕಾಗಿಲ್ಲ ಅವರ ಪ್ರಶ್ನೆ. ಅದು ಬಹಳ ಮಾರ್ಮಿಕವಾಗಿ ತಕ್ಷಣ ಗವರ್ಮೆಂಟಿನ ಜಿಯೋ ಆರ್ಡರ್ ಆಯಿತು. ಇದೆಲ್ಲ ನಮ್ಮ ಈ ನಾಡಿನ ಒಂದು ಅರ್ಥದ ನಾವೆಲ್ಲ ಒಂದಾಗಿ ಬಾಳಿ ಬದುಕುವಂಥ ಒಂದು ಪರಂಪರೆ. ಆ ಪರಂಪರೆಯ ನೆಲೆಯಲ್ಲಿ ತದನಂತರ ಬಂದಂಥ ಮಧ್ವಾಚಾರ್ಯ ನಂತರ ಬಂದಂಥ ವಾದಿರಾಜರಿರ್ಬೋದು, ತುಂಬ ಮೊನ್ನೆ ಸರ್ಕಾರಿ ಉತ್ಸವಗಳ ಒಂದು ಘೋಷಣೆಗಳಾಯಿತು. ಆ ಘೋಷಣೆಗಳಲ್ಲಿ ನಾವು ಕಂಡುಕೊಂಡಂಥ
ಒಂದು ವಾಸ್ತವ. ತುಂಬ ಜನ ನಮಗೆ ಹೇಳಿದರು, ಸ್ವಾಮಿ ನಾವು ಎಲ್ಲ ಜಯಂತಿಗಳನ್ನು ನಾವು ಬಹಳ ಸಂಭ್ರಮದಿಂದ, ಇಲ್ಲಿ ಅಕ್ಕಮಾದೇವಿ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ನಾವು ವಚನ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ. ನಮಗೆ ಅದು ಇದು ಎಲ್ಲವೂ ಬೇಕು ನಮಗೆ. ಅದು ಬೈಬಲ್ ಇರ್ಬೋದು, ಕುರಾನ್ ಎಲ್ಲವೂ ಇರ್ಬೋದು, ಅದರಲ್ಲಿ ಸಂಶಯವಿಲ್ಲ. ಕೃಷ್ಣ ಜಯಂತಿ ಎಲ್ಲ ಆಚರಣೆ ಮಾಡ್ತೇವೆ. ಆದರೆ ಮಧ್ವ ಜಯಂತಿ, ವಾದಿರಾಜ ಜಯಂತಿ ಮಾತ್ರ ಯಾಕಿಲ್ಲ ಅಂತ ಹೇಳುವಂಥ ಹಲವಾರು ಜನರ ಪ್ರಶ್ನೆ ನಮ್ಮ ಸರ್ಕಾರಿ ಆಚರಣೆಗಳಲ್ಲಿ. ಬಹುಶಃ ಇದು ಹೋರಾಟ ಅಲ್ಲ, ನಮ್ಮ ತಾಯಿ ಅಂದರೆ ಏನು ಸರ್ಕಾರ, ತಾಯಿ ಎದುರಲ್ಲಿ ನಮ್ಮ ಅಪೇಕ್ಷೆ ಈ ಜಯಂತಿಗಳು ಸಹಿತವಾಗಿ ನಮ್ಮ ಸರ್ಕಾರಿ ಉತ್ಸವದ ವ್ಯವಸ್ಥೆಗಳಲ್ಲಿ ಆಗಬೇಕು ಅಂತ. ನಮಗೆ ಅದರಲ್ಲಿ ನಾವು ನಾರಾಯಣ ಗುರುಗಳನ್ನು ನಾವು ಸರ್ವಧರ್ಮದ ನೆಲೆಯಲ್ಲಿ ಗೌರವಿಸ್ತೇವೆ. ಎಲ್ಲರನ್ನೂ ನಾವು ನಮಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಅಂತಲ್ಲ, ನಮಗೆ ಯಾವುದೇ ರೀತಿಯ ಮನಸ್ಸಿನಲ್ಲಿ ಆ ನೆಲೆಯಲ್ಲಿ ವಿಕೃತ ಚಿಂತನೆಗಳು ಇಲ್ಲ. ನಮ್ಮ ಇಲ್ಲಿ ಯಾವುದೇ ಜನರು ಇರ್ಬೋದು, ಇಲ್ಲಿಯ ಸತ್ಸಂಪ್ರದಾಯಗಳು ಅದು ಆಯಾಯ ಮಠ, ಆಯಾಯ ಧರ್ಮ ಸಂಸ್ಥಾನ, ಆಯಾಯ ಧರ್ಮದ ನೆಲೆಯಲ್ಲಿ ಇದ್ದಾಗ ಸಾರ್ವಜನಿಕವಾಗಿ ನಾವೆಲ್ಲರೂ ಒಂದಾಗಿ ನಾವು ಇಲ್ಲಿ ಉಣ್ತೇವೆ, ಸಂಪ್ರದಾಯವನ್ನು ಆಚರಿಸ್ತೇವೆ, ಬ್ರಹ್ಮಕಲಶವನ್ನು ಮಾಡ್ತೇವೆ. ಉರುಸ್ನಲ್ಲೂ ಪೂಜ್ಯ ಪೇಜಾವತಿಗಳು ಹಲವಾರು ಉರುಸುಗಳಿಗೆ ನಾನು ಅವರ ಜೊತೆಗೆ ಹೋಗಿದ್ದೇನೆ, ಹಲವಾರು ಕಾಲೋನಿಗಳಿಗೆ ನಾವು ಹೋಗಿದ್ದೇವೆ. ಆದರೆ ನಮ್ಮ ಸಂಪ್ರದಾಯವನ್ನು ನಮ್ಮ ಒಳಗೆ, ನಮ್ಮ ಮಠದೊಳಗೆ, ಇಂಗ್ಲಿಷಲ್ಲಿ ಹೇಳುತ್ತಿದ್ರೆ ನಮ್ಮ ಕೋಟೆ ಇಟ್ಸ್ ಅವರ್ ರಿಚುವಲ್ ರೈಟ್ಸ್ ಅಂತ. ಕೃಷ್ಣ ಮಠದಲ್ಲಿ ಪಂಥಿ ವೇದ ಅಂತ ಏನೋ ಹೇಳಿದ್ರಲ್ಲ, ಪಂಥಿ ವೇದ ಏನಿಲ್ಲ, ಅದು ಇಟ್ ಇಸ್ ಅವರ್ ರಿಚುವಲ್ ರೈಟ್ಸ್. ಒಳಗಡೆ ಸಂಪ್ರದಾಯ, ಹೊರಗಡೆ ನಾವು ಸಾರ್ವಜನಿಕವಾಗಿ ಆರಾಧನಾ ನೆಲೆಯ ಬದುಕಿನ ಒಂದು ವಿಶಿಷ್ಟವಾದಂಥ ಒಂದು ಕಲ್ಪನೆ ಇರುವುದಿದ್ರೆ ಅದು ಜಗತ್ತಿನಲ್ಲಿ ಅದು ನಮ್ಮ ಉಡುಪಿಯ ಅನಂತೇಶ್ವರ ಚಂದ್ರೇಶ್ವರ ದೇವಾಲಯದ ಸಹಿತ ಮಧ್ವಾಚಾರ್ಯರಿಂದ ಪೂಜಿತವಾದಂತಹ ಕೃಷ್ಣ ಮುಖ್ಯ ಪ್ರಾಣಿಗಳ ಸಾನ್ನಿಧ್ಯದ ಕೃಷ್ಣ ಮಠದ ಒಂದು ಪರಂಪರೆ ಅಂತ ಬಹಳ ಬಹಳ ಗರ್ವದಿಂದ ಇದನ್ನು ನಾವು ಮುಂದುವರಿಸಬೇಕಾಗಿದೆ, ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ, ಎಲ್ಲವೂ ಇರಬೇಕಾಗಿದೆ. ಎಲ್ಲವುದರ ಜೊತೆಗೆ ನಾವು ಎಲ್ಲವನ್ನು ಸ್ವೀಕರಿಸಿ ಮಾಡುವಾಗೆ ಮಗದೊಮ್ಮೆ ಬೇರೆಯವಶ್ಯಗಳು ಹೇಳಿತು. ಭೀಮೋಲ್ಲಂಘನದ ಪ್ರಶ್ನೆ ಯಕ್ಷಗಾನದ ಚೌಕಟ್ಟಿನೊಳಗಿದ್ದಾಗೆ ನಮ್ಮ ಸ್ವಧರ್ಮ, ನಮ್ಮ ಸ್ವಜಾತಿ, ಈ ಸ್ವಜಾತಿ ಅಂತ ಹೇಳುವಂಥದ್ದು ಅಭಿಮಾನ, ವೈವಿಧ್ಯತೆ, ಈ ದೇಶದ ಒಂದು ವಿಶಿಷ್ಟತೆ, ಸಮಾನತೆ ಅಂತ ಹೇಳುವಂಥ ನೆಲೆಯಲ್ಲಿ ನಾವು ಗುಡ್ಡ ಕಾಡು ಕಳೆದಾಗ ಸಮುದ್ರದ ಒಳಗೆ ಬಂದಿತ್ತು, ಹಾಗಾಗಬಾರ್ದು. ಇವತ್ತು ವಿಶ್ವದಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಅದರ ಜೊತೆಗೆ ನಾವು ಈ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಳ್ತಾ ನಮ್ಮ ಎಲ್ಲ ಚಿಂತನೆಗಳು, ಸೀಮೋಲ್ಲಂಘನಗಳು ಭಾರತದ ಸಂವಿಧಾನದ ಚೌಕಟ್ಟಿನೊಳಗಂತ ಯಾವಾಗಲೂ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ಆ ನೆಲೆಯಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ಳುವ ಸಂಕಲ್ಪ. ಈ ಬಾರಿ ಈ ಪರಂಪರೆ ವಾದಿರಾಜ ಪರಂಪರೆಯಿಂದ ಆರಂಭವಾದಂಥ ಚಿಂತನೆ, ಬಹುಶಃ ವಾದಿರಾಜರು ತುಳುವಿನಲ್ಲಿ ಸಹಿತವಾಗಿ ಗ್ರಾಮ್ಯ ತುಳುವಿನಲ್ಲಿ ದಶಾವತಾರ ಸ್ತುತಿಯನ್ನು ಬರೆದು ತಾನೇ ಸಂಸ್ಕೃತಳೆ ಪಂಡು ಅದರತ್ತ ಸಂಸ್ಕೃತ ಅವಯನಲ್ಲ ಪಂಡು ಪಂಡು ಇಕ್ಕಿ ನಿಗಲ್ನ ಭಾಷೆ, ನಿಗಲ್ನ ರೀತಿಯ ದೇವತಾರಾಧನೆ ಕೃಷ್ಣ ಭಕ್ತಿ ಇರೋದಿಲ್ಲ ಅಂತ ಹೇಳಿದಂಥ ಒಂದು ವಿಶಿಷ್ಟ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯ ಒಳಗೆ ಬಂಧುಗಳೇ ನಾವು ಈ ಪರಂಪರೆ 2 ವರ್ಷಕ್ಕೊಮ್ಮೆ ಪರ್ಯಾಯ ಆಯಿತು ಅಲ್ವಾ ಅಸಂದರೆ, ಆ 2 ವರ್ಷದ ಒಳಗಿನ ಪರ್ಯಾಯ, 2 ನಂತರದ ಪರ್ಯಾಯದ ವ್ಯವಸ್ಥೆಯಲ್ಲಿ ನಮಗೆ ಈಗಾಗಲೇ ಪ್ರಾಣಿಗಳಾಗ ನೆನಪಿಸಿಕೊಂಡು ಕಾಣುತ್ತದೆ. ಅವರ ನೆನಪಿಸಿಕೊಂಡು ನಮ್ಮ ವಿಶ್ವೋತ್ತಮ ತೀರ್ಥರು, ಸೋದೆ ಹಿರಿಯರು, ಹೇಗೆ ಪೇಜಾವಶ್ರೀಗಳು ಅದೇ ರೀತಿ ಅವರು ದೊಡ್ಡ ಮಹಾತಪಸ್ಸುಗಳು ಇಲ್ಲೇ ಬೇರೆ ಕೂತ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ರು. ಯಾನೇ ಕಲ್ಪು ಕೊಂಡ ಆವಾಗ ಹೋಗಿ ಹೇಳ್ತಿಲ್ಲ, ಅವರ ಮನಸ್ಸಿಗೆ ಬಂದ ಪ್ರೇರಣೆ ಅದು ನಮಗೆ ನೇರವಾದಂಥ ಮಾರ್ಗದೀಪ. ಆ ಒಂದು ದ್ವಂದ್ವ ಮಠದ ಪರಂಪರೆ ಅದು ಶಿರೂರು ಮಠ. ಶಿರೂರು ಮಠದ ವ್ಯವಸ್ಥೆಯಲ್ಲಿ ಇಂದಿನ ನಮ್ಮ ಶ್ರೀಗಳು ಏನೋಗಳಲ್ಲಿ ಇರ್ಬೋದು, ಆದರೆ ಅಲಂಕಾರ ಭರಿತವಾಗಿ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಜನರೊಳಗೆ ಅವರು ಒಳಗಾದರು. ಸ್ವಲ್ಪ ಸಂಪ್ರದಾಯ ಚೌಕಟ್ಟಿನಲ್ಲಿ ಅದೇನೋ ಇರಲಿ, ನಾವು ಅದರ ಬಗ್ಗೆ ಬೇಕಾಗಿಲ್ಲ. ಆದರೆ ಅವರ ಕೃಷ್ಣನನ್ನು ಸಂಭ್ರಮಿಸಿದ ರೀತಿ, ರಥಬೀದಿಯನ್ನು ಸಂರಕ್ಷಿಸಿದಂಥ ರೀತಿ, ನಮ್ಮ ಚಿಂತನೆಯನ್ನು ಶಕ್ತಿಯುತವಾಗಿ ನಮಗೆ ಪ್ರೇರಣೆಯಿಸಿದ ರೀತಿ, ಅದು ನಮ್ಮ ಒಂದರ್ಥದಲ್ಲಿ ಮೊನ್ನೆ ಶೃಂಗೇರಿ ಜಗದ್ಗುರು ಇದ್ದಾರೆ, ಅವರು ಹೇಳಿದಂಥ ಮಾತು ದಶಾವತಾರ ಅಂದ್ರೆ ಏನು, ಆಯಾಯ ಕಾಲದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಭಗವಂತನ ಒಂದು ಸಾನ್ನಿಧ್ಯ ಅರಿವಾಗ್ತದೆ. ಕೃಷ್ಣನ ಕಾಲದಲ್ಲಿ ಕೃಷ್ಣನಾಗಿ, ರಾಮನ ಕಾಲದಲ್ಲಿ ರಾಮನಾಗಿ, ನರಸಿಂಹನ ಕಾಲದಲ್ಲಿ ನರಸಿಂಹನಾಗಿ, ಅಂದ್ರೆ ಅವ ನರಸಿಂಹನ ಅವತಾರ ತಾಳಿದ್ರೆ ನಾವೆಲ್ಲರೂ ಧರ್ಮ ರಕ್ಷಣೆಗೆ ನರಸಿಂಹರಾಗಬೇಕಿರುವ ಸಂದೇಶ. ಅವ ವಾಮನ ಅವತಾರ ತಾಳಿದರೆ ನಾವೆಲ್ಲರೂ ಅವನಂತೆ ಧರ್ಮ ರಕ್ಷಣೆಗೋಸ್ಕರ ವಾಮನರಾಗಬೇಕು ಅಂತ ಒಳ್ಳೆಯ ಒಂದು ಪರಿಕಲ್ಪನೆ ಒಬ್ಬ ಯುವ ಸನ್ಯಾಸಿ ನೀಡಿದ್ದು. ನಮ್ಗೆ ಅದು ಬಹಳ ಸಂತೋಷವಾಯಿತು. ಆದರೆ ಸ್ವಧರ್ಮದೊಂದಿಗೆ, ರಾಷ್ಟ್ರ ಧರ್ಮದೊಂದಿಗೆ ವಿಶ್ವ ಮಾನವತ್ವದ ಒಂದು ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂಥ ಚಿಂತನೆ ಈ ನೆಲೆಯಲ್ಲಿ ಅತ್ಯಂತ ಚಿಕ್ಕಪ್ರಾಯ ಅಂತ ಹೇಳಿದ್ರು ಸ್ವಲ್ಪ ಮಟ್ಟಿಗೆ ಅವರು ಯೌವನದವರ ಅವರು ಇವತ್ತೇನು ನಮ್ಮ ಸಂವಿಧಾನದ ಪ್ರಕಾರ ಅವರು ನಮ್ಮ 18 ಆಚರಣೆಯನ್ನು ನಾವು ರಾಘವೇಂದ್ರ ಮಠದಲ್ಲಿ ಕೃಷ್ಣನ ಎದುರಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ಅಲ್ವಾ ಸರ್ ಅಂತಾರೆ, ಬಹಳ ಸಂಭ್ರಮದಿಂದ. ಅಂದ್ರೆ ನಾವು ಅವರನ್ನು ಸ್ವೀಕಾರ ಮಾಡಿದ್ದೇವೆ ಯುವಕರಾಗಿ.
ಭಾರಯತಿತ್ವದಿಂದ ತನ್ನ ಸಂಪ್ರದಾಯವನ್ನು ತನ್ನ ವಿಚಾರಗಳನ್ನು ಅರಿತುಕೊಂಡು ಅದರಲ್ಲಿ ಪರಿಪಕ್ವರಾಗಿ ಕೃಷ್ಣಾಪುರ ಶ್ರೀಗಳಿರ್ಬೋದು ಸ್ವದೇಶಿಗಳಿಂದ ಅವರಿಗೆ ಅನುಗ್ರಹವಾಯಿತು. ಇದೆಲ್ಲದರಿಂದ ಅವರು ನಮ್ಮದೇ ಈ ಪ್ರದೇಶದ ಪೂರ್ವ ಭಾಗದ ಬೆಳ್ತಂಗಡಿ ತಾಲೂಕಿನಲ್ಲಿ ಅವರ ಜನನವಾಗಿ ಅವರ ಪೂರ್ವಾಶ್ರಮದ ತಂದೆಯವರು ಸರಳತಾರಿ ಇಲ್ಲೇ ಇದ್ದಾರೆ. ಅದು ಪೂರ್ವಾಶ್ರಮ ಅಂತ ಕರೆಯುವಂಥದ್ದು ಕ್ರಮ. ಬಹಳ ವಿಶೇಷ ಅಂತ ಹೇಳಿದರೆ ಸನ್ಯಾಸತ್ವ ಆದ ನಂತರ, ದಯವಿಟ್ಟು ನಾನು ಕೇವಲ ನಮ್ಮ ಲೌಕಿಕರ ಮಾಹಿತಿಗಾಗಿ ಹೇಳುವಂಥದ್ದು, ಓರ್ವ ಯತಿಗಳು ಸನ್ಯಾಸತ್ವ ಆದ ನಂತರ ಅವರು ತಂದೆಯವರಿಗೂ ಮಂತ್ರಾಕ್ಷತೆ ತೆಗೆದುಕೊಳ್ಳುವ ಕ್ರಮ. ಆದರೆ ತಾಯಿ ಬಂದಲ್ಲಿ ತಾಯಿಗೆ ಉದ್ದಂಡ ನಮಸ್ಕಾರ ಮಾಡುವಂತಹ ಪರಂಪರೆ ಈ ವಿಶ್ವದಲ್ಲಿ ಇರುವುದಿದ್ದರೆ ಮಾತೃಸ್ಥಾನಕ್ಕೆ ಬಂದಿದ್ದರೆ ಅದು ನಮ್ಮ ಯತಿ ಪರಂಪರೆಯಲ್ಲಿ ಮಾತ್ರ ಬಂದರೆ ಅಂತ ಒಂದು ವಿಶೇಷ ನೆಲೆಯಲ್ಲಿ ನಮಗೆ ಭಾವನೆಗಳು ಹುಟ್ಟಿ ಬರ್ತದೆ. ತಂದೆಯ ಸಂಘದಲ್ಲಿ ಓರ್ವ ಗುರುವಾಗಿ ಅವರು ಕುಳಿತುಕೊಂಡು ಇರುವಂಥದ್ದು ನಮಗೆ ಬಹುಶಃ ಪರಿಪಕ್ವರಾಗಿ ಬಹಳ ಚೆನ್ನಾದಂತಹ ಆಶೀರ್ವಾದವನ್ನು ಸ್ವಲ್ಪ ಅವರಿಗೆ ಮೊನ್ನೆ ಡೆಲ್ಲಿ ತೀರ್ಥಕ್ಕೆ ಒಂದು ನೀರನ್ನು ಮುಳುಗಿದ್ರು. ಮಕ್ಕಳಾಟಿಕೆ ವಿಷಯದಲ್ಲಿ ಕಿವಿಗಳಿಗೆ ನೀರನ್ನು ಹೋಗಿ ಸ್ವಲ್ಪ ಇವತ್ತಿನ ಕಾಲದ ಈಗ ಅನೇಕ ವೈದ್ಯರು ಬಂದಿದ್ದಾರೆ, ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ನಾವು ಕಷ್ಟದ ನಡುವೆಯೂ ನಮಗೆ ಒಂದು ಮಾತಿನ ಎರಡು ರಸಧಾರಿಯ ಸುಖವನ್ನು ಕೊಡಬೇಕು. ತದನಂತರದ ಪತ್ರಿಕಾಗೋಷ್ಠಿಯ ನಂತರ ಸಣ್ಣ ಮಟ್ಟಿನ ಒಂದು ನಾವು ಪ್ರಸಾದ ಭೋಜನದ ವ್ಯವಸ್ಥೆ ಔತಣ ಅಂತ ಹೇಳುವಂಥದ್ದು, ಜನರಲ್ಲಿ ನಾವು ಸಹಜವಾಗಿ ಪ್ರಸಾದ ಭೋಜನ ಹೇಳುವಂಥದ್ದು. ಆದರೆ ಔತಣ ಹೇಳುವಂಥ ಪ್ರಕ್ರಿಯೆ ಅದು ನಮ್ಮ ಈ ಯತಿ ಪರಂಪರೆಯಲ್ಲಿ ಮಾತ್ರ. ಆ ಔತಣ ಶ್ರೀಗಳು ಪರ್ಯಾಯಕ್ಕೆ ಕೂತ್ಕೊಳ್ಳುವ ಶ್ರೀಗಳಿಗೆ ಎಲ್ಲ ಮಠಗಳವರು ಕರೆದು ಔತಣ ಅಂತ ಆಗ್ತವೆ. ವಿವಿಧ ಬಗೆಯ ಭಕ್ಷ್ಯ ನಮ್ಮ ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಅದನ್ನು ನಾವು ಲೌಕಿಕ ಮನೆಯಲ್ಲಿ ನಾವೆಲ್ಲ ಸೇರಿಕೊಂಡು ನಮ್ಮ ಮಗಳನ್ನು ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಎಲ್ಲ ಏರಿಟ್ಕೊಂಡು ಮಾಡುವಂತ ಸಣ್ಣ ಪ್ರಯತ್ನ. ಅಲ್ಲಿ ಪರಿಮಾಣ ಮಟ್ಟದಲ್ಲಾದಾಗಿ ಕೃಷ್ಣಾಪುರ ಮಟ್ಟದಲ್ಲಾಗಿದ್ದಾಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಶೆಟ್ಟರು. ಇದೆಲ್ಲ ಬಹಳ ಸಣ್ಣ ಮಟ್ಟಿನ ವ್ಯವಸ್ಥೆ. ಚೌಕವನ್ನು ಕಟ್ಟಿ ಅದಕ್ಕೆ ರಂಗೋಲಿ ಹಾಕಿ ಪುನಃ ಗಂಡೆ ತಟ್ಟಿ ಇಟ್ಟು ಎರಡು ಕೋಲಿಟ್ಟು ಅದೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ನನಗೆ ತಕ್ಕ ಮಟ್ಟಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಾವೆಲ್ಲ ನಮ್ಮ ಪಾಕಶಾಸ್ತ್ರಜ್ಞರು, ನಮ್ಮ ಪ್ರಸನ್ನ ಮತ್ತು ಅವರ ಜೊತೆಗಿನ ರಾಘಭಟ್ರು, ನಮ್ಮ ಮುರಳಿ, ನಾಗರಾಜ್ ಇವರೆಲ್ಲ, ಮತ್ತೆ ಬಡಿಸುವ ವ್ಯವಸ್ಥೆಯಲ್ಲಿ ನಮ್ಮ ಶ್ರೀಮಠದ ಪರವಾಗಿ ಮಂಗಳೂರು ಪರ್ಯಾಯ ಸಮಿತಿಯ ಪರವಾಗಿ ನಾನು ಸ್ವಾಗತ ಮಾಡ್ತಾ, ತುಲಾಭಾರ ಅಂತ ಹೇಳುವ ಪ್ರಕ್ರಿಯೆ ನಾವೆಲ್ಲರೂ ಒಂದಾಗಿ ಗುರುಗಳನ್ನು ಆರಾಧಿಸಲಿಕ್ಕೆ ನಾವು ಮಾಡಿದಂಥ ಒಂದು ಲೌಕಿಕ ವ್ಯವಸ್ಥೆ. ಪಟ್ಟದ ದೇವರೊಂದಿಗೆ ಶ್ರೀಗಳು ಗುರುಗಳು ಇಲ್ಲಿ ವಿರಾಜಮಾನರಾಗಬೇಕು. ನಾವೆಲ್ಲ ಸೇರಿ ನಾಣ್ಯ ತುಲಾಭಾರದೊಂದಿಗೆ ಮಠದ ಸಂಪ್ರದಾಯಕ್ಕೆ ಅನುಗುಣವಾಗಿ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಒಂದೇ ಮಾತನವಾಯಿತು, ವೇದ ಪಠಣವಾಯಿತು, ಸಂಗೀತದ ಪಠಣವಾಯಿತು, ಎಲ್ಲದರೊಂದಿಗೆ ಯಕ್ಷಗಾನದ ವೇಷದವರಿದ್ದರೆ ವೇಷವನ್ನು ಹಾಕಿಕೊಂಡಿದ್ದರೆ ನಾವು ಎಲ್ಲವನ್ನು ಒಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳ್ತಾ ನಾನು ಅನುಜ್ಞೆಯನ್ನು ಕೇಳ್ತಾ ಇದ್ದೇನೆ. ಹಿರಿಯರಾದಂಥ ನಾನು ಎಲ್ಲರ ಹೆಸರನ್ನು ಹೇಳಿದಾಗ AC ಭಂಡಾರಿಯಿಂದ ಮೊದಲುಕೊಂಡು, ಪುರಾಣಿಕರಿಂದ ಮೊದಲುಕೊಂಡು, ಪುನಲೂರಿನಿಂದ ಮೊದಲುಕೊಂಡು, ಕರ್ನಾಟಕ ಬ್ಯಾಂಕಿನ ಇಡೀ ತಂಡ, ಆಡಳಿತದ ತಂಡ, ನಾನು ಹೇಳಿದವರು ಯಥಾ ರಾಜ ತಥಾ ಮಾತ ಅಂತ ನಮ್ಮ ದೇಶದ ಪ್ರಧಾನಿ ಮತ್ತು ನಮ್ಮ ದೇಶ ಅವರನ್ನು ಗುರುತಿಸ್ತಾ ಎಲ್ಲ ಮಾಧ್ಯಮ ಬಂಧುಗಳನ್ನು ವಿಶೇಷವಾಗಿ ತಡವಾಗಿದೆ ಕ್ಷಮಿಸಬೇಕು ಅಂತ ಹೇಳ್ತಾ ಅವರನ್ನು ಸ್ವಾಗತಿಸ್ತಾ ನಾನು ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಮಾಡಿದ ತಕ್ಷಣ ಗುರುಗಳ ಆಶೀರ್ವಾದವನ್ನು ನಾವು ಅಲ್ಲೇ ಮಾಡುವ ಆಶೀರ್ವಾದ ಹೊರಗಡೆ ಮಾಡ್ತೇನೆ. ಒಂದು ನಾಣ್ಯ ಹಾಕಿ ಹಾರತಿ ಹಾಕಿ. ಸರಿ ಸರಿ. ಗೋವಿಂದ ಹರಿ ಗೋವಿಂದ. ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾಮಹಾನ್ ತಾಂ ಮಹಾಮಹ ಜಾತವೇದೋ ಲಕ್ಷ್ಮೀಂ ಮನವಗಾಮಿನೀ ಯಸ್ಯಾಂ ಹಿರಣ್ಯಂ ಇಂದ್ರಿಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದಪ್ರಮೋದಿನೀಂ ಶ್ರಿಯಂ ದೇವೀರುಪಕ್ವಯೇ ಶ್ರೀಯಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ
ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಮಾರಿಯಮ್ಮನ ಸಾನ್ನಿಧ್ಯಕ್ಕೆ ಗೋವಿಂದಾನಿ ಗೋವಿಂದ ಲಿಂಗೇಶ್ವರನ ಸಾನ್ನಿಧ್ಯಕ್ಕೆ ಗೋವಿಂದಾನಿ ಗೋವಿಂದ ರಾಜ ಗಣಪತಿಯ ಸಾನ್ನಿಧ್ಯ ನೀಲು ಮಹಾತಾಯಿಯ ಸಾನ್ನಿಧ್ಯಕ್ಕೆ ಗೋವಿಂದಾನಿ ಗೋವಿಂದ ಚೂರಿಂಚು ತಿರುಗಿ ಅಲ್ಲ ಇವರು ಕೊಟ್ಟಿಲ್ಲ
ತುಲಾಭಾರ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯ ನಂತರ ಗುರುಗಳಿಗೆ ಅವಕಾಶ ಕಲ್ಪಿಸಬೇಕು. ನಾಣ್ಯ ಪ್ರಸಾದವನ್ನು ಏನು ತುಲಾಭಾರ ಪಾಂಡುರಂಗ ವಿಠಲನಿಗೆ ಶ್ರೀಗಳ ಉಪಸ್ಥಿತಿಯಲ್ಲಿ ನಾವು ಮಾಡಿದ್ದೇವೆ, ಆ ನಾಣ್ಯದ ಪ್ರಸಾದವನ್ನು ಮತ್ತು ಗುರುಗಳ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅದು ಕೇವಲ ಧನಲಕ್ಷ್ಮಿ ಅಲ್ಲ, ಸರ್ವಲಕ್ಷ್ಮಿಗಳು ಜ್ಞಾನಲಕ್ಷ್ಮಿಗಳು ಬೆಳಗಲಿ. ಆ ಮುಖೇನ 2 ವರ್ಷದ ಪರ್ಯಾಯದಲ್ಲ, ನಿರಂತರ ಪರ್ಯಾಯದಲ್ಲಿ ನಮ್ಮ ಸೇವೆಯನ್ನು ಕೃಷ್ಣ ಮಠ ಮುಖ್ಯ ಪ್ರಾಣರ ಸಾನ್ನಿಧ್ಯದಲ್ಲಿ ಸಮರ್ಪಿಸುವಂಥ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ಕೊಂಡು ಎಲ್ಲರಲ್ಲಿ ಭಿನ್ನವಿಸಿಕೊಳ್ತಾ ಗುರುಗಳಿಗೆ ಪತ್ರಿಕಾಗೋಷ್ಠಿಗೆ ತೆರಳಿಕ್ಕೆ ಅವಕಾಶ ಮಾಡಬೇಕು. ಜನವರಿ 18, 26ನೇ ಇಸವಿಯಂದು ಶಿರೂರು ಪರ್ಯಾಯ ಆರಂಭ ಆಗಲಿಕ್ಕಿದೆ. ತತ್ಪೂರ್ವಭಾವಿಯಾಗಿ ಸರ್ವ ತೀರ್ಥಕ್ಷೇತ್ರಗಳನ್ನು ಸಂಚರಿಸಿ ತೀರ್ಥಯಾತ್ರೆಗಳನ್ನು ಮಾಡಿ ಪುನೀತರಾಗಿ ಭಕ್ತರ ಕಡೆಗೆಲ್ಲ ತೆರಳಿ ಅಲ್ಲಿ ಕೊಟ್ಟ ಕಪ್ಪ ಕಾಣಿಕೆಗಳನ್ನು ಭಗವಂತನಿಗೆ ಅರ್ಪಿಸಲಿಕ್ಕಿದ್ದಾರೆ. ಇವತ್ತು ನಗರ ಸಂಚಾರವನ್ನು ಮಾಡ್ತಾ ಮಾಡ್ತಾ ಮಂಗಳಾದೇವಿಯ ಒಂದು ಸನ್ನಿಧಾನವಾದ ಕದ್ರಿ ಮಂಜುನಾಥನ ಸನ್ನಿಧಾನವಾದ ಈ ಮಂಗಳೂರಿಗೆ ಬಂದಿದ್ದಾರೆ. ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು, ಶಿರೂರು ಮಠದ 31ನೇಯ ಯತಿವರ್ಯರು. ತಾವಿಲ್ಲಿ ಬಂದಾಗ ಪ್ರದೀಪ್ ಕಲ್ಕೂರ್ ಅವರ ಮನೆಯಲ್ಲಿ ತುಲಾಭಾರ ಸೇವೆ ನಡೆದಿದೆ. ಹಾಗಾಗಿ ಬಂದಂತಹ ಎಲ್ಲ ದ್ರವ್ಯಗಳನ್ನು ಕೂಡ ಅದನ್ನು ಯಾರಿಗೆ ವಿನಿಯೋಗ ಮಾಡ್ತೇವೆ ಅಂತ ಕೇಳಿದರೆ ಅದು ಕೃಷ್ಣನಿಗೆ ವಿನಿಯೋಗ ಮಾಡ್ತೇವೆ. ರಾಜಸೂಯ ಯಾಗದ ಒಂದು ಕಲ್ಪನೆ, ಕೃಷ್ಣ ತಾನು ಸ್ವಯಂ ದೇವರು, ಬೇಕಾದಷ್ಟು ಸಂಪತ್ತಿದ್ದರೂ ಕೂಡ, ಶ್ರೀಪತಿ ಆದರೂ ಕೂಡ ತಾನು ಒಬ್ಬನೇ ತನ್ನ ಸಂಪತ್ತಿನಿಂದ ಯಾಗವನ್ನು ಮಾಡಲಿಲ್ಲ. ಪಾಂಡವರನ್ನೆಲ್ಲ ಕರೆದು ದಿಗ್ವಿಜಯವನ್ನು ಮಾಡಿ ಅಲ್ಲಿದ್ದಂಥ ಜರಾಸಂಧಾದಿಗಳ ವಧೆಯನ್ನು ಮಾಡಿ ಬಂದಂತಹ ಸಂಪತ್ತಿನಿಂದ ಯಾಗವನ್ನು ಮಾಡಿಸಿದ. ಕಾರಣ ಇಷ್ಟೇ, ಒಬ್ಬನಿಂದ ಪೂಜೆ ನಡೆಯುವುದಲ್ಲ, ಒಬ್ಬನಿಂದಾಗಿ ಯಾಗ ನಡೆಯುವುದಲ್ಲ, 10 ಸಮಸ್ತರ ವಸ್ತುಗಳು ಬಂದಾಗ ಮಾತ್ರ ಅದು ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗ್ತದೆ ಅಂತ. ಹಾಗಾಗಿ ತಾವು ಸಂಪಾದನೆ ಮಾಡಿದ ಅಷ್ಟೋ ಸಂಪತ್ತನ್ನು ಕೃಷ್ಣನಿಗೆ ಹೇಗೆ ಅರ್ಪಣೆ ಮಾಡಿದ್ರು, ಇಲ್ಲಿ ಕೂಡ ಕೃಷ್ಣರಿಗೆ, ಉಡುಪಿ ಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಬರುವಂತಹ ಎಲ್ಲ ಭಕ್ತರಿಗೆ ಉತ್ತಮ ರೀತಿಯಾದಂತಹ ಭೋಜನ ವ್ಯವಸ್ಥೆ, ದರ್ಶನ ವ್ಯವಸ್ಥೆ ಆಗಬೇಕು ಎನ್ನುವಂಥದ್ದೇ ಶ್ರೀ ಶ್ರೀ ವೇದವರ್ಧನ ತೀರ್ಥರ ಆಶಯ. ಹಾಗಾಗಿ ಈ ಮಂಗಳೂರು ನಗರಕ್ಕೆ ಸಂಚಾರಕ್ಕೆ ಬಂದಾಗ ಇಲ್ಲಿಯ ಜನತೆ ಭವ್ಯವಾದ ಸ್ವಾಗತವನ್ನು ಮಾಡಿದ್ದಾರೆ. ಮುಂದೆ 8ನೇ ತಾರೀಕಿಗೆ ಪೌರ ಸನ್ಮಾನ ಕೂಡ ಮಾಡಲಿಕ್ಕೆ ಉಂಟು. ಮತ್ತೆ 9ನೇ ತಾರೀಕಿಗೆ ಉಡುಪಿ ನಗರವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ. ಪುರಪ್ರವೇಶ ಆದ ಬಳಿಕ ಅವರು 18ನೇ ತಾರೀಕಿಗೆ ಮತ್ತೆ ಪರ್ಯಾಯ ಪೀಠವನ್ನು ಏರ್ಲಿಕ್ಕಿದ್ದಾರೆ. 2 ವರ್ಷ ರಥಬೀದಿಯನ್ನೂ ಬಿಟ್ಟು ಬೇರೆ ಯಾವ ಕಡೆಗೂ ಹೋಗದೆ ಕೃಷ್ಣನ ಪೂಜೆಗೆ ತೊಡಗಲಿಕ್ಕಿದ್ದಾರೆ. ಹಾಗಾಗಿ ಈಗ ಪೂರ್ತಿ ದೇಶ ಸಂಚಾರವನ್ನು ಮಾಡ್ತಾ ಈ ನಗರಕ್ಕೆ ಬಂದಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಕೂಡ ಪತ್ರಿಕಾ ಮಾಧ್ಯಮದವರಿರ್ಬೋದು, ಮೀಡಿಯಾದವರಿರ್ಬೋದು, ಎಲ್ಲರೂ ಕೂಡ ಜಗತ್ತಿಗೆ ತಲುಪುವ ಹಾಗೆ ಮಾಡಿದ್ದೀರಿ. ಹಾಗಾಗಿ ಮೊದಲು ತಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಯತಿಗಳು ನಮ್ಮನ್ನೆಲ್ಲ ಕುರಿತು ಹಾಗೆ ಪರ್ಯಾಯದ ವಿಷಯದಲ್ಲಿ ಮಾತಾಡಬೇಕು ಅಂತ. ಭಗನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ನಮಃ. ತಪೋವಿದ್ಯಾವರತ್ಯಾದಿ ಸದ್ಗುಣೋಧಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯ ಶ್ರೀ ಗುರುಭ್ಯೋ ನಮಃ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಪರ್ಯಾಯದ ಟ್ಯಾಗ್ಲೈನ್ ಏನಂತ ಕೇಳಿದ್ರೆ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅಂತ. ಅದು ಯಾಕೆ ನಮ್ಮ ಪರ್ಯಾಯ? ನೀವು ನೋಡ್ಕೊಂತಿದ್ರೆ
ಪರ್ಯಾಯ ಪೂಜೆ ಮಾಡೋದು ಯಾರು? ಇದು ಪರ್ಯಾಯ ಅಂತ ಕನ್ನಡದಲ್ಲಿ ಅರ್ಥ ಏನು ಅಂತ ಕೇಳಿದರೆ ಸರದಿ ಅಂತ, ಟರ್ನ್ ಅಂತ. ಈಗ ಒಂದೊಂದು ಮಠಕ್ಕೆ 2 ವರ್ಷಕ್ಕೊಮ್ಮೆ ಒಂದು ಮಠಕ್ಕೆ ಸಿಗುವಂತಹ ಒಂದು ಸರದಿಯ ಅವಕಾಶ, ಪರ್ಯಾಯ. ಈಗ ಈ ವರ್ಷ ಶಿವರ ಮಠಕ್ಕೆ ಸಿಗುವಂತಹ ಪರ್ಯಾಯ ಅಂತ ಸ್ವಾಮಿಗಳು ಮಹಾಪೂಜೆ ಮಾಡ್ತಾರೆ. ಹಾಗಾದ್ರೆ ಮಠದ ಪರ್ಯಾಯ ಆಯ್ತಲ್ಲ, ಅದು ಯಾಕೆ ನಮ್ಮ ಪರ್ಯಾಯ, ಭಕ್ತರ ಪರ್ಯಾಯ ಯಾಕೆ? ಈಗ ಪರ್ಯಾಯ ಸ್ವಾಮಿಗಳು ಆರಾಧನೆ ಮಾಡೋದಿರ್ಬೋದು ಪರ್ಯಾಯ ಸಂದರ್ಭದಲ್ಲಿ, ಆದರೆ ಈ ಪರ್ಯಾಯದಲ್ಲಿ ಇಡೀ ದಿವಸ ಕಾರ್ಯಕ್ರಮ ಇರ್ತದೆ. ಬರೀ ನಾರ್ಮಲ್ ದೇವಸ್ಥಾನದಲ್ಲಿ ಪೂಜೆ ಮಾಡೋದಾಗಿ ಇರುವುದಿಲ್ಲ. ಬೆಳಿಗ್ಗಿಂದ ರಾತ್ರಿ ತನಕ ಉತ್ಸವ, ಕಾರ್ಯಕ್ರಮಗಳು, ಅನ್ನದಾನ ಇದೆಲ್ಲ ಇರ್ತದೆ. ಇದೆಲ್ಲ ಯಾಕೆ ಇರುವುದು? ಸ್ವಾಮಿಗಳಿಗ ಅಷ್ಟು ಅನ್ನದಾನ ಸ್ವಾಮಿಗಳು ತಿನ್ನೋದಾ, ಅಥವಾ ರಥೋತ್ಸವ ಪೂರ್ತಿ ಸ್ವಾಮಿಗಳೇ ಎಳೆದು ಪೂರ್ತಿ ಮಾಡೋದಾ? ಮತ್ತೆ ಯಾರು ಮಾಡೋದು? ಎಲ್ಲ ಕೃಷ್ಣ ಭಕ್ತರು ಬಂದು ಆ ಉತ್ಸವಕ್ಕೆ ಕೈ ಜೋಡಿಸಿ ಪರ್ಯಾಯವನ್ನು ಪೂರ್ತಿಗೊಳಿಸುವಂಥದ್ದು. ಸ್ವಾಮಿಗಳು ಪೂಜೆ ಮಾತ್ರ ಮಾಡೋದು. ಆದರೆ ಬರೀ ಪೂಜೆ ಮುಖ್ಯ ಅಲ್ಲ. ಪರ್ಯಾಯದಲ್ಲಿ ಭಕ್ತರಿಗೆಲ್ಲರಿಗೆ ಪೂಜೆಗೆ ಅವಕಾಶ ಕೊಡುವಂಥದ್ದೇ ಮುಖ್ಯ ಉದ್ದೇಶ. ಹಾಗಾಗಿ ಅಷ್ಟೆಲ್ಲ ಕಾರ್ಯಕ್ರಮಗಳು ಮಾಡುವಂಥದ್ದು. ಹಾಗಾಗಿ ಪರ್ಯಾಯ ಅಂತ ಹೇಳಿದರೆ ಅದು ಭಕ್ತರಿಗೋಸ್ಕರ ಇರುವಂಥದ್ದು. ಹಾಗಾಗಿ ಇದು ಭಕ್ತರ ಪರ್ಯಾಯ, ನಮ್ಮ ಪರ್ಯಾಯ ಅಂತ ಇರುವಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಆ ಪರ್ಯಾಯದ ಸಂದರ್ಭದಲ್ಲಿ ತಮ್ಮಿಂದ ಆಗುವ ಸೇವೆಯನ್ನು ಕೃಷ್ಣನಿಗೆ ನಡೆಸಬೇಕು. ಈಗ 10 ದಿವಸ ಅಲ್ಲೇ ಬೇಕಾದರೆ ಇದ್ದು ವಾಲಂಟಿಯರ್ಸ್ ಆಗಿ ಆ ರೀತಿ ಯಾವ ಸೇವೆಯೂ ಮಾಡ್ಬೋದು. ಅದಕ್ಕೆಲ್ಲ ನಾವು ಮೊದಲಿಗೆ ಅವಕಾಶ ಎಲ್ಲ ಕೊಟ್ಟಿರ್ತೇವೆ, ಯಾವ ಸೇವೆ ಎಲ್ಲ ಇರ್ತದೆ ಅಂತ. ಹಾಗೆ ಆ ರೀತಿ ಎಲ್ಲ ಸೇವೆಗೆ ನೀವೆಲ್ಲ ಪಾಲ್ಗೊಳ್ಬೋದು. ಅಂತೂ ಮುಖ್ಯವಾಗಿ ಧರ್ಮ ಜಾಗೃತಿ ಆಗಬೇಕು, ದೇವರ ಪ್ರಜ್ಞೆ ಬರಬೇಕು. ಈಗ ಎಲ್ಲರೂ ಈಗ ಹಾಲಿಡೇಸ್ ಅಂತೆಲ್ಲ ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಆದರೆ ದೇವಸ್ಥಾನಗಳಿಗೆ ಒಂದು ಕ್ಷಣ ಭೇಟಿ ಕೊಟ್ಟು ಹೋಗ್ತೇವೆ ಅಷ್ಟೇ. ಅಲ್ಲಿ ದೇವರ ಸನ್ನಿಧಾನದಲ್ಲೇ ಇದ್ದು ದೇವರ ಸೇವೆ ಮಾಡುವಂಥದ್ದೆಲ್ಲ ಇಲ್ಲ. ಆದರೆ ಬೇರೆ ಕಡೆ ಕ್ಯಾಂಪ್ ಅಂತೆಲ್ಲ, ಸಮ್ಮರ್ ಕ್ಯಾಂಪ್ ಅದೆಲ್ಲ ಜೋರಿರ್ತದೆ. ಅದೇ ರೀತಿ ಜನರಿಗೆ ದೇವರ ಪ್ರಜ್ಞೆ ಬರಬೇಕು ಅಂತ ಕೃಷ್ಣ ಮಠದಲ್ಲೇ 10 ದಿವಸ ಅಲ್ಲೇ ಇದ್ದು ಸೇವೆ ಮಾಡಲಿಕ್ಕೆ ಅವಕಾಶ. ಇಡೀ ವರ್ಷ ಕೆಲಸ ಅಂತ ಇರ್ತದೆ. ರಜೆ ಸಿಗ್ತದೆ. ರಜೆ ಸಿಕ್ಕಿದಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. 3 ದಿವಸ ಸುತ್ತುತ್ತೇವೆ. ಅದರ ಬದಲು ಉಡುಪಿ ಸುತ್ತಿ, ಕೃಷ್ಣ ಮಠ ಸುತ್ತಿ, ಅಲ್ಲಿ ಕೃಷ್ಣನ ಸೇವೆ ಮಾಡಿ. ಪೂರ್ತಿ 2 ತಿಂಗಳು ಅಥವಾ 1 ತಿಂಗಳ ರಜೆ ಪೂರ್ತಿ ಬೇಕು ಅಂತಿಲ್ಲ. ನಿಮ್ಮಿಂದ 10 ದಿವಸ ಆಗ್ತದಾ, 1 ವಾರ ಆಗ್ತದಾ, ಸರಿ ಅಷ್ಟು ಹೊತ್ತಾದರೂ ಬಂದು ಕೃಷ್ಣನ ಸೇವೆ ಮಾಡಿ. ಆಗ ತಮ್ಮೆಲ್ಲರಿಗೆ ಒಂದು ಧರ್ಮ ಜಾಗೃತಿಯೂ ಆಗ್ತದೆ. ಈಗ ಸೇವೆ ಮಾಡುವಾಗ ಈಗ ಅನೇಕ ಜನರು ಕೃಷ್ಣ ಮಠಕ್ಕೆಲ್ಲ ದರ್ಶನ ಕೊಟ್ಟು ಅಥವಾ ಬೇರೆ ದೇವಸ್ಥಾನಗಳಿಗೆ ದರ್ಶನ ಕೊಟ್ಟು ಅಲ್ಲಿಯ ಕಂಪ್ಲೇಂಟ್ ಒಂದಿಷ್ಟು ಹಾಕ್ತಾರೆ. ಅಲ್ಲಿ ಆ ವ್ಯವಸ್ಥೆ ಈ ರೀತಿ, ಇಲ್ಲಿ ಈ ವ್ಯವಸ್ಥೆ, ಇದು ಎಲ್ಲರೂ ಹಾಕ್ತಾರೆ ಬಿಟ್ಟರೆ. ಆದರೆ ಅಲ್ಲಿ ಇರುವಂತಹ ಕಷ್ಟಗಳು, ಅಲ್ಲಿ ಇರುವಂತಹ ಒಳ್ಳೆ ವ್ಯವಸ್ಥೆಗಳು ಅದು ಯಾರೂ ಪ್ರಚಾರ ಮಾಡೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಅಲ್ಲಿ ಬಂದು ಅಲ್ಲೇ ಸೇವೆ ಮಾಡುವಾಗ ಆಗ ಕೆಟ್ಟ ವಿಚಾರ ಅಲ್ಲ, ಅಲ್ಲಿಯ ಒಳ್ಳೆ ವಿಚಾರವನ್ನು ನೀವು ಗ್ರಹಿಸಬಹುದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿಯ ಪದ್ಧತಿಗಳು ನಮಗೆ ಗೊತ್ತಾಗ್ತದೆ, ಸಂಸ್ಕೃತಿಗಳು ಗೊತ್ತಾಗ್ತದೆ, ಯಾಕೆ ಆ ರೀತಿ ಉಂಟು ಅಂತವೂ ಕಾರಣವೂ ಗೊತ್ತಾಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಕೃಷ್ಣ ಮಠದಲ್ಲಿ ಸೇವೆ ಮಾಡಿದರೆ ಎಲ್ಲವೂ ನಮಗೆ ದೊರಕುತ್ತದೆ. ಹಾಗೆ ನಾವೆಲ್ಲರೂ ಕೂಡ ಆ ಪರ್ಯಾಯದಲ್ಲಿ ತಮ್ಮಿಂದ ಆಗ ಸೇವೆಯನ್ನು ಕೃಷ್ಣನಿಗೆ ನಡೆಸಬೇಕು. ತನ್ಮೂಲಕ ಕೃಷ್ಣ ವಿಠಲ ಮುಖ್ಯ ಪ್ರಾಣರ ಅನುಗ್ರಹದಿಂದ ಧರ್ಮ ಜಾಗೃತಿ ಆಗಬೇಕು. ನಮ್ಮ ಸಂಸ್ಕೃತಿಯನ್ನು ನಾವು ರಕ್ಷಿಸಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು. ಬಂದು ಅಲ್ಲಿ ಮಾಡಿ ದರ್ಶನ ಮಾಡ್ತಾರೆ, ಇದು ಮಾಡ್ತಾರೆ, ಭಕ್ತಾದಿಗಳು ಬಂದು ಸೇವೆ ಮಾಡೋದಂತಂದ್ರೆ ಯಾವ ರೀತಿಯಿಂದ ಸೇವೆ ಅಂತ ಹೇಳ್ತೀರಲ್ಲ ನೀವು, ಅಲ್ಲಿ ಬಂದು ಇದ್ದು ಸೇವೆ ಮಾಡಿ ದರ್ಶನ ತಗೊಳ್ತಾರೆ, ಇದು ಮಾಡ್ತಾರೆ, ಯಾವ ರೀತಿಯಿಂದ ಅಂದ್ರೆ ನೀವು ಅಂದ್ರೆ ತೊಡಸ್ಕೋಬೇಕು ಅಂತ ಹೇಳ್ತೀರಲ್ಲ, ಭಕ್ತಾದಿಗಳು ತೊಡಸ್ಕೋಬೇಕು ಅಲ್ಲಿ. ಈಗ ಕೃಷ್ಣ ಮಠಕ್ಕೆ ನಾವು ಕೆಲವೊಮ್ಮೆ ಕರೀತೇವೆ ಕೆಲವೊಬ್ಬರನ್ನು, ಆಗ ಕಂಪ್ಲೇಂಟ್ ಹೇಳ್ತಾರೆ, ನಾವು ಯಾಕೆ ಬರಬೇಕು, ನಮ್ಮನ್ನು ವಿಚಾರಿಸುವವರು ಯಾರಿಲ್ಲ ಅಂತ, ಚಹಾ ಕಾಪಿಯೂ ಕೇಳುವವರು ಯಾರಿಲ್ಲ ಅಂತ. ದರ್ಶನಕ್ಕೆ ಬರುವವರು, ಚಹಾ ಕಾಪಿ ಕುಡಿಲಿಕ್ಕೆ ಬರುವುದಲ್ಲ. ಆದರೆ ಅದೆಲ್ಲ ಕೆಲವೊಬ್ಬರಿಗೆ ಅಪೇಕ್ಷೆ ಇರ್ತದೆ. ಅಂದರೆ ಅಪೇಕ್ಷೆ ಚಹಾ ಕಾಪಿ ಬೇಕು ಅಂತಲ್ಲ, ಗುರುತಿಸುವಿಕೆ. ನಾವು ಇಷ್ಟು ದೂರದಿಂದ ಬಂದಿದ್ದೇವೆ, ಯಾರು ನಮ್ಮನ್ನು ಕೇಳುವವರಿಲ್ವಾ ಅಂತ. ಹಾಗಾಗಿ ಅದು ಒಂದು ಸೇವೆನೇ. ಜನರ ಹತ್ರ 10 ಜನ ಅಲ್ಲೇ ಇದ್ದು ಈಗ ಕ್ಯೂ ನಿಲ್ಲಿಸುವಂಥದ್ದು ಮಾಡಿಸುವುದು, ಅಥವಾ ಬಡಿಸುವಂಥದ್ದು, ಗುಡಿಸುವುದು, ಹೂ ಕಟ್ಟುವುದು, ಅದರ ಜೊತೆಗೆ ಯಾವುದೂ ಮೈಕೈಯೇ ಕೂಡುವುದಿಲ್ಲ, ಇಡೀ ದಿವಸ ಬೇಕಾದರೆ ಮಾತಾಡ್ತಾರೆ, ಅಂಥವ್ರಿಗೂ ಕೂಡ ಸೇವೆನೆ. ಬಂದವರ ಹತ್ರ ವಿಚಾರಣೆ ಮಾಡೋದು ಒಂದು ಸೇವೆ.
ಈ ರೀತಿ ತಮ್ಮಿಂದ ಯಾವ ಕೆಲಸ ಆಗ್ತದೆ ಆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೆಕ್ಯೂರಿಟಿ ಹೆಚ್ಚು ಮಾಡೋದು, ಮತ್ತು ಎಲ್ಲ ಸೇವೆ ಆನ್ಲೈನ್. ಮತ್ತು ಈಗ ವಾಲಂಟಿಯರ್ ಅಂತ ಹೇಳಿದ್ವಿ, ಅದು ರಿಜಿಸ್ಟರ್ ಮಾಡಲಿಕ್ಕೆ ಇರೋದು ಆನ್ಲೈನಲ್ಲಿ, ಸೀದಾ ಬಂದು ಕೊಡಲಿಕ್ಕೆ ಆಗೋದಿಲ್ಲ. ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿದರೆ ನಿಮಗೆ ಯಾವ ಡೇಟ್ ಅಂತ ನಿಮಗೆ ಗೊತ್ತಾಗ್ತದೆ, ವೆಬ್ಸೈಟಲ್ಲೂ ಉಂಟು. ಮಠದ ವೆಬ್ಸೈಟ್ ಉಂಟು, shirurmata.org ಅಂತ, ಅದರಲ್ಲೇ ಆಪ್ಷನ್ಸ್ ನಾವು ಆಲ್ರೆಡಿ ಇಟ್ಟಿದ್ದೇವೆ. ಅದರಲ್ಲಿ ಯಾವುದು ನಿಮಗೆ ಆಗ್ಬೋದು ಸೆಲೆಕ್ಟ್ ಮಾಡ್ಬೋದು. ನಮ್ಮ ಪರ್ಯಾಯ ಇಲ್ಲ, ನಿಮ್ಮ ಪರ್ಯಾಯ. ಕೃಷ್ಣ ಭಕ್ತರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ, ಅದೇ ಒಂದು ಕೃಷ್ಣ ಭಕ್ತರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ. ಆ ಬೇಸಿನಲ್ಲಿ ಎಲ್ಲವೂ ಕೂಡ. ಈಗ ಕೆಲವೊಬ್ಬರು ವೇದ ಪಂಡಿತರು ಇರ್ತಾರೆ, ಅಂಥವರಿಗೂ ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ. ಈಗ ಭಜನೆ ಅಂತ ನಡೀತಾ ಉಂಟು, ಎಲ್ಲರೂ ಎಲ್ಲೆಲ್ಲಿಂದಲೂ ಭಜನೆ ಬಂದು ಮಾಡ್ತಿದ್ದಾರೆ. ಆದರೆ ನಮ್ಮಲ್ಲಿ ಮುಖ್ಯ ಕೊರತೆ ವೇದ ಪಂಡಿತರಿಗೆ. ನಮ್ಮ ಧರ್ಮದ ಮೂಲ ಗ್ರಂಥ ಯಾವುದು ಅಂತ ಕೇಳಿದರೆ ನಿಜವಾಗಿ ವೇದ. ಆ ವೇದ ನಮಗೆ ಅರ್ಥನೇ ಆಗುವುದಿಲ್ಲ ಅಂತ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲ ಬಂದದ್ದು. ಹಾಗಾಗಿ ಮುಖ್ಯವಾದದ್ದು ವೇದ. ಆ ವೇದವನ್ನು ನಾವು ರಕ್ಷಿಸಬೇಕು. ರಕ್ಷಿಸುವುದು ಅಂತ ಹೇಳಿದರೆ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳೋದಲ್ಲ, ಅದನ್ನು ಓದಬೇಕು, ಕಲಿಬೇಕು. ಅದನ್ನು ಕಲಿಬೇಕು ಅಂತ ಹೇಳಿದರೆ 12 ವರ್ಷ ಎಲ್ಲ ಕಷ್ಟಪಡಬೇಕು. 12 ವರ್ಷ ಗುರುಕುಲದಲ್ಲೇ ಇದ್ದು ಕಲಿಬೇಕು. ಅಷ್ಟೆಲ್ಲ ಕಲಿತವರಿಗೆ ಹೊರಗೆ ಜಾಬ್ ಮಾಡಲಿಕ್ಕೆ ಆಗೋದಿಲ್ಲ. 12 ವರ್ಷ ಕಲಿತಿರ್ತಾರೆ, ಮತ್ತೆ ಯಾವ ಜಾಬ್ ಮಾಡೋದು? ಅವರಿಗೆ ಜಾಬ್ ಯಾವುದು ಅಂತ ಕೇಳಿದರೆ ಬೇರೆಯವರೆಲ್ಲ ಕರೆಸಿ ಅವರನ್ನು ಪಾರಾಯಣ ಮಾಡಿಸಿ ಅವರಿಗೆ ಸಂಭಾವನೆ ಕೊಡೋದೇ ಅವರಿಗೆ ಪೋಷಣೆ. ಹಾಗಾಗಿ ಆ ಪೋಷಣೆಯು ಕೃಷ್ಣ ಮಠದಲ್ಲಿ ನಡೀಬೇಕು. ಬೆಳಗ್ಗಿಂದ ರಾತ್ರಿ ತನಕ ಪಂಡಿತರನ್ನು ಕೂಡಿಸಿ ದಿನಕ್ಕೆ 20 ಪಂಡಿತರು, 4 ವೇದ ಪಾರಾಯಣ ಆಗಬೇಕು. ಹೀಗೆ ಪಂಡಿತರಿಗೆ ಆದ ಪ್ರೋತ್ಸಾಹವೂ ನಡೀತದೆ. ಅದರ ಜೊತೆ ಭಕ್ತರಿಗೆ ಕೃಷ್ಣ ಮಠಕ್ಕೆ ಬಂದಾಗ ಫೋನಲ್ಲಿ ಮಾತಾಡೋದು, ಅಂಗಡಿಯಿಂದ ಏನು ತಗೊಂಡು ಹೋಗುವ, ಲೇಟ್ ಆಯಿತು, ಆ ಯಾವುದು ಚಿಂತನೆ ಬರಬಾರ್ದು. ಆ ದೇವರನ್ನಂತಲೇ ತಲೆಗೆ ಬರಬೇಕು. ಆ ಒಂದು ಎನ್ವೈರನ್ಮೆಂಟು ಕ್ರಿಯೇಟ್ ಆಗ್ತದೆ ವೇದ ಪಾರಾಯಣ ಕೇಳುವಾಗ. ಹಾಗಾಗಿ ಒಟ್ಟು ದಿನಕ್ಕೆ 20 ಪಂಡಿತರು ಅಂತ, 4 ವೇದ. ಹಾಗಾಗಿ ಒಂದು ವೇದಕ್ಕೆ 5 ಪಂಡಿತರು. ಅಂದರೆ ಒಬ್ಬೊಬ್ಬರ ಗುಟ್ಟಿನಲ್ಲಿ ಪಾರಾಯಣ ಮಾಡೋದಲ್ಲ, ಒಟ್ಟಾಗಿ ಒಂದೇ ಶ್ರುತಿಯಲ್ಲಿ ಪಾರಾಯಣ ಮಾಡಬೇಕು. ಹಾಗೆ ಒಬ್ಬರಿಗೆ 5,000 ಅಂತೆಲ್ಲ ಇಟ್ಟಿದ್ದೇವೆ, ಯಾಕಂದರೆ ಅಷ್ಟು ಉಂಟು. ಕೃಷ್ಣ ಮಠದಲ್ಲಿ, ಮಠದಲ್ಲಿ ತಿರ್ಬೋದು. ಅದೇ ಖಂಡಿತ ಯಾರು ತರಬೇಡಿ ಅಂತ ಹೇಳಿಲ್ಲ, ತರುವಾಗ ಕೃಷ್ಣ ಭಕ್ತರಾಗಿ ತನ್ನಿ ಅಂತ ಹೇಳಿದ್ದಾರೆ. ಹೊರೆಕಾಣಿಕೆ ತರುವುದಾದ್ರೂ ಕೂಡ ಒಂದು ವ್ಯವಸ್ಥಿತವಾಗಿ ಮೊದಲೇ ತಿಳಿಸಬೇಕಾಗತ್ತೆ. ಯಾಕೆ ಕೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಅನುಮತಿ ತಗೊಳ್ಬೇಕಾಗತ್ತೆ, ಮೆರವಣಿಗೆ ಇರ್ತದೆ. ಅದು ಕೂಡ ಈ ಕಡೆಯಿಂದ ಬೆಳ್ತಂಗಡಿಯಿಂದ ಹಿಡಿದು ಪುತ್ತೂರಿನಿಂದ ಹಿಡಿದು ಎಲ್ಲ ಕಡೆಯಿಂದ ಹೊರೆಕಾಣಿಕೆ ಬರುತ್ತೆ. ಧರ್ಮಸ್ಥಳ ಮತ್ತು ನವೋದಯ, ಕಟೀಲ್ ಕಡೆಯಿಂದೆಲ್ಲ ಬರುವಾಗ ಒಂದೊಂದು ಟೀಮಲ್ಲಿ 2,000-3,000 ಜನ ಇರ್ತಾರೆ. ಹಾಗಾಗಿ ಆರಕ್ಷಕರಿಗೆ ಮೊದಲೇ ತಿಳಿಸಬೇಕಾಗತ್ತೆ. ಮಾತ್ರ ಅಲ್ಲ, ಸ್ಲಾಟ್ಗಳಿರ್ತವೆ. ಯಾಕೆ ಕೇಳಿದರೆ ಇರುವುದು 6 ದಿನ, 25 ಕಡೆಯಿಂದ ಬಂದರೆ ಆಗ 3 ಗಂಟೆಗೆ ಒಬ್ಬರಿಗೆ, 5 ಗಂಟೆಗೆ ಒಬ್ಬರಿಗೆ, ಅಥವಾ ಮೆರವಣಿಗೆಯಲ್ಲಿ ಒಟ್ಟಿಗೆ ಬರಬೇಕು. ಅದರ ಜೊತೆಗೆ ಟ್ಯಾಬ್ಲೋಗಳು ಇದೆಲ್ಲ ಇರ್ತದೆ. ಹಾಗಾಗಿ ಏನು ಕೇಳಿದರೆ ಮೊದಲೇ ಸ್ವಾಗತ ಸಮಿತಿಗೆ ತಿಳಿಸಿ ಯಾರೆಲ್ಲ ಬರ್ತಾರೆ ಎನ್ನುವಂಥದ್ದನ್ನು ನಾವು ಪೊಲೀಸ್ನವರಿಗೆ ತಿಳಿಸಬೇಕಾಗುತ್ತೆ. ಅದೆಲ್ಲ ತಿಳಿಸಿ ವ್ಯವಸ್ಥೆ ಆದ ನಂತರ ಹೊರೆಕಾಣಿಕೆ ಬರುವ ಒಂದು ಪದ್ಧತಿ. ಆ ಹೊರೆಕಾಣಿಕೆ ಬರುವವರನ್ನು ಕೂಡ ಸ್ವಾಗತ ಮಾಡುವ ಒಂದು ಪದ್ಧತಿ ಇದೆ. ಬಂದ ಕೂಡಲೇ ಅವರಿಗೆ ಸಂಸ್ಕೃತ ಕಾಲೇಜಿನ ಹತ್ರ ಅವರಿಗೆ ಮಾಲೆ ಎಲ್ಲ ಹಾಕಿ ಅವರನ್ನು ಕರ್ಕೊಂಡು ಹೋಗಿ, ಅದಕ್ಕಿಂತ ಮೊದಲು ಕೂಡ ಹೊರೆಕಾಣಿಕೆ ಹಿಡ್ಕೊಂಡು ಬರುವವರಿಗೆ ಉದಾಹರಣೆ ಸಾಮಾನ್ಯವಾಗಿ ಗೋವಿಂದ ಕಲ್ಯಾಣ ಮಂಟಪದಲ್ಲಿ ಗ್ಯಾದರ್ ಆಗ್ತಾರೆ, ಅವರಿಗೆ ಉಪಹಾರ ಇತ್ಯಾದಿಗಳಾಗಬೇಕು. ಹಾಗಾದರೆ ಎಷ್ಟು ಜನರಿಗೆ ಟಿಫಿನ್ ರೆಡಿ ಮಾಡಬೇಕು, ಎಷ್ಟು ಜನ ಬರ್ತಾರೆ, ಅವರಿಗೆ ಹೇಗೆ ಸರ್ವ್ ಮಾಡಬೇಕು, ಎಲ್ಲ ಮಾಹಿತಿಗಳು ಇದ್ದು ಆಮೇಲೆ ಹೊರೆಕಾಣಿಕೆ ಬರುವ ಒಂದು ವ್ಯವಸ್ಥೆ. ಇದನ್ನು ಬೇರೆ ಮತದವರು ಒಬ್ಬರು ನಾವು ತರ್ತೇವೆ ಅಂತ ಹೇಳಿ ನಮ್ಮ ಹತ್ರ ಕೇಳದೆ ಅವರು ಪತ್ರಿಕೆಯಲ್ಲಿ ಹಾಕಿಬಿಟ್ರು. ಹಾಗಾಗಿ ಅದಕ್ಕೆ ಅವರು ಹೇಳಿದರು, ನೀವು ನಮ್ಮ ಹತ್ರ ಪರ್ಮಿಷನ್ ತಗೊಳ್ಬೇಕಿಲ್ಲ, ಮಾಹಿತಿಯನ್ನು ಕೊಡಬೇಕಿತ್ತು. ಬರುವಾಗಲೂ ಕೂಡ ಅಷ್ಟೇ, ನಿಮ್ಮ ಇತರ ಧರ್ಮದವರ ಹಾಗೆ ತರುವುದಲ್ಲ, ನಮ್ಮ ಒಂದು ಹಿಂದೂ ಧರ್ಮದ ಪ್ರಕಾರವಾಗಿ ಕೃಷ್ಣ ಭಕ್ತರಾಗಿ ಬರಬೇಕು. ಏನು 10 ಜನ ಬರುವಾಗ ಅವರೊಟ್ಟಿಗೆ ನೀವು ಬರಬೇಕು ಅಂತ ಈ ವಿಷಯ ಹೇಳಿದ್ದಾರೆ ಬಿಟ್ಟರೆ
ತರಬೇಡಿ ಅಂತ ಇಲ್ಲವೇ ಇಲ್ಲ. ಕೃಷ್ಣ ಭಕ್ತರಿಗೂ ಕೃಷ್ಣನಿಗೂ ಸಂಬಂಧ. ಯಾವ ವಸ್ತುಗಳನ್ನು ನೀವು ಕೊಡಬೇಡಿ ಅಂತ ಹೇಳುವ ಪ್ರಶ್ನೆಯೂ ಇಲ್ಲ. ಕೊಡುವಾಗ ಖಂಡಿತ ಭಕ್ತಿಪೂರ್ವಕವಾಗಿ ಕೊಡಿ, ಅದರಲ್ಲಿ ರಾಜಕೀಯ ಮಾಡಬೇಡಿ ಅಥವಾ ಇದು ಅಂತ ಎನ್ನುವಂಥದ್ದು ಅವರದ್ದು ಇರಾದೆ. ಖಂಡಿತ 7 ಪರ್ಯಾಯದಿಂದ ಅವರು ಅರ್ಪಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ಅವರು ಪತ್ರಿಕಾಗೋಷ್ಠಿ ಮಾಡಿಕೊಂಡು ಕೆಲವು ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ, ಈ ರೀತಿ ಕೊಡ್ತೇವೆ ಅಂತ ಹೇಳಿ. ಅದು ಇಷ್ಟವರೆಗೆ ಬರಲಿಲ್ಲ. ಅದನ್ನು ಅವ್ರ ಹತ್ರ ಮಾತಾಡಿ ಆಗಿದೆ. ಅದರ ಅಧ್ಯಕ್ಷರೆಲ್ಲ ಮಾತಾಡಿ ಹೌದೌದು ನಮ್ಮ ಮಕ್ಕಳು ಏನೋ ಬೈ ಮಿಸ್ಟೇಕ್ ಆಗಿ ಅಂಥದ್ದೆಲ್ಲ ಮಾತಾಡಿದ್ದಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅಂತಹ ಯಾವ ವಿರೋಧಗಳೂ ಇಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗಿತ್ತಷ್ಟೇ. ಹಾಗಾಗಿ ಯಾವ ಹೊರೆಕಾಣಿಕೆಯು ಯಾರೂ ತರಬೇಡಿ ಅಂತಲೂ ಹೇಳಿಲ್ಲ. ಎಲ್ಲ ತನ್ನಿ ಸೂಚನೆ ಕೊಟ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ತನ್ನಿ ಎನ್ನುವಂಥದ್ದು ಮಾತ್ರ ಅಲ್ಲಿ ವ್ಯತ್ಯಾಸ ಇರುವಂಥದ್ದು ಅಷ್ಟೇ. ಗೋಡೆಯಲ್ಲಿ ಬಂದವರೆಲ್ಲ ಗೀಚು ಹೊಡಿದ್ರೆ ಮಾಡಿದವ್ರು ಏನು ಮಾಡೋದು? ಅದೇ ನಮ್ಮಿಂದ ಆಗುವಷ್ಟು ನಾವು ಮಾಡ್ತಿದ್ದೇವೆ. ಪ್ರಾಯವಾಗಿ ಅದಕ್ಕೂ ಕೂಡ ಒಂದು ಯೋಜನೆಗಳು ನಡೀತಾ ಉಂಟು. ಕೃಷ್ಣ ಮಠದಲ್ಲಿ ಎಲ್ಲ ಇಂಜಿನಿಯರ್ಸನ್ನೆಲ್ಲ ಕರೆದು ತೋರಿಸಿ ಎಲ್ಲ ನೋಡಿದ್ದೇವೆ. ಮೇಂಟೈನಿಂಗ್ ಎನ್ನುವುದಕ್ಕೆ ಸಾಮಾನ್ಯವಾಗಿ 1 ಕೋಟಿಯಷ್ಟು ಖರ್ಚು ಇದೆ. ಹಾಗಾಗಿ ಅದು ಸುಲಭದ ಮಾತಲ್ಲ. 1 ವರ್ಷಕ್ಕಲ್ಲ, ಒಂದು ಸಲ ಅದನ್ನು ಮೇಂಟೈನ್ ಮಾಡಬೇಕು ಕೇಳಿದರೆ ಈಗ ಇರುವಂಥದ್ದು ಎಲ್ಲ ಕಟ್ಟಿಟ್ಟಿದ್ದಾರೆ. ಅದರದ್ದು ಮೇಂಟೈನಿಂಗ್ ಎನ್ನುವಂಥದ್ದು ಅಷ್ಟು ಸಾಕಾಗುತ್ತಾ ಇಲ್ಲ. ಆದರೆ ಅಷ್ಟು ದ್ರವ್ಯ ಎನ್ನುವಂಥದ್ದು ಅಗತ್ಯ ಉಂಟು. ಹಾಗಾಗಿ ಕೃಷ್ಣ ಭಕ್ತರೇ ಸೇರಿ ಅದನ್ನು ಮನಸ್ಸು ಮಾಡಬೇಕು. ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆಗಳಿರ್ಬೋದು, ಎಲ್ಲವೂ ಉಂಟು. ಆದರೆ ಹೊರಗಡೆ ಏನೊಂದು ಇರ್ತದೆ ಅಷ್ಟು ಇಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಎಲ್ಲ ಕಂಪ್ಲೇಂಟ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಕೇಳಿದರೆ ಅದು ಅಲ್ಲಿಯೇ ಬಂದರೆ ಗೊತ್ತಾಗುತ್ತದೆ. ಹಾಗಾಗಿ ಅದನ್ನು ಸುಧಾರಿಸಬೇಕಾದ್ರೆ ಅಷ್ಟು ಖರ್ಚು ವೆಚ್ಚಗಳು ಇದ್ದಾವೆ. ಅದಕ್ಕೆ ಎಲ್ಲರೂ ಸೇರಿ ಸಹಕಾರ ಕೊಟ್ಟರೆ ನಡೆಯುತ್ತೆ. ರಥ ಬೀದಿಯಲ್ಲ ಈಗ ಉಂಟಲ್ಲ, ಹೇಗೆ ಉಂಟು ಹಾಗೆ ಉಂಟು. ಎಂತ ಮಾಡೋದು ಮತ್ತೆ? ಟೈಮ್ ಉಂಟು, ಟೈಮಿಂಗ್ಸ್ ಉಂಟು. ರಥ ಬೀದಿ ಅಂತ ಹೆಸರು ಹೇಳ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ವ್ಯಾಪಾರಸ್ಥರಿಗೆ ಹೋಗಿ ಬಂದರೆ ಒಂದು ಟೈಮಿಂಗ್ ಅಲ್ಲಿ ಓಪನ್ ಇರ್ತಾರೆ, ಅದು ಇದೆ. ಇಲ್ಲದಿದ್ದರೆ ಎಲ್ಲ ಓಡಾಡ್ತಾನೆ ಇರ್ತಾರೆ. ವೈಯಕ್ತಿಕ ನೆಲೆಯಲ್ಲಿ ಮುಳ್ಳು ಪರಿವಾರ ಸಮಿತಿ ಪರವಾಗಿ, ವಿಶೇಷವಾಗಿ ಗುರುಗಳ ಪರವಾಗಿ, ದೇವಾಲಯದ ಪರವಾಗಿ ಧನ್ಯವಾದ ಹೇಳ್ತೀನಿ. ಬಹಳ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಕರಸೇವೆ ಅಂದರೆ ಸಿಖ್ ಸಮುದಾಯ ಅಂತ ಹೇಳುವಂಥದ್ದು ಹೇಳ್ತಿಗೆ ಬರ್ತಿತ್ತು. ಕರಸೇವೆಗೆ ಅಂದರೆ ಸೇವೆಗೊಂದು ಸದಾವಕಾಶ. ಕನಿಷ್ಠ ನಾವು ಕೃಷ್ಣ ಮಠದ ಹತ್ರ ಹೋಗುವಾಗ ಸುತ್ತಮುತ್ತಲಿರೋ ಒಂದು ಗಿಡಗಂಟಿ, ಒಂದು ಕಸ ಅಥವಾ ಒಂದು ಪ್ಲಾಸ್ಟಿಕ್ಕನ್ನು ಹೆಕ್ಕಿದ್ರು ಅದು ಕೃಷ್ಣನಿಗೆ ಒಂದು ತುಳಸಿಯನ್ನು ಅರ್ಪಣೆ ಮಾಡಿದಷ್ಟೇ ಪುಣ್ಯ ಅಂತ ಹೇಳುವಂಥ ದೊಡ್ಡದಾದಂಥ ಸಂದೇಶವನ್ನು ಗುರುಗಳು ಕೊಟ್ಟಿದ್ದಾರೆ. ನಾವು ಗುಡಿಸ್ಬೋದು, ನಾವು ಬಡಿಸ್ಬೋದು, ನಾವು ಉಣಿಸ್ಬೋದು, ನಾವು ಉಣಬಹುದು. ಎಲ್ಲದಕ್ಕೂ ಸಂಪ್ರದಾಯದ ಒಂದು ಚೌಕಟ್ಟಿನ ನೆಲೆಯೊಳಗೆ ಅಲ್ಲಿ ಪೂರ್ಣವಾದ ಅವಕಾಶ ಅಂತ ಹೇಳುವಂಥದ್ದು ಇದು ನಮ್ಮ ಸೌಭಾಗ್ಯ. ಹಾಗಾಗಿ ಗುರುಗಳು ಹೇಳಿದ್ದು ಶಿರೂರು ಪರ್ಯಾಯ ಅದು ನಮ್ಮ ಪರ್ಯಾಯ. ನಮ್ಮ ಪರ್ಯಾಯಕ್ಕೆ ಪರಿವರ್ತಿಸುವವರೇ ಅದರ ಮುಂದಕ್ಕೆ ಪೂಜ್ಯ ಪೇಜಾವರ್ಷಿಗಳು ರಾಜಾಂಗಣದಲ್ಲಿ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಪರಂಪರೆಯನ್ನು ಹಾಕಿಕೊಟ್ಟರು. ಅದು ಇವತ್ತಿಗೂ ಮುಂದುವರಿಯುತ್ತದೆ. ಹಾಗಾಗಿ ನಮ್ಮ ಪರ್ಯಾಯ ಇರುವಂಥ ಪರಂಪರೆ ಶಿರೂರು ಮಠದಿಂದ ಏನು ಚಿಂತನೆ ಬಂದಿದೆ, ಇನ್ನು ಮುಂದಕ್ಕೆ ಸ್ವಚ್ಛವಾಗಿ ಕೃಷ್ಣ ಮಠ ವಿಜೃಂಭಿಸುವವರೇ ಭಕ್ತಿಯೊಂದಿಗೆ ದೊಡ್ಡ ಪರಂಪರೆ ನಾದಿಯನ್ನು ಹಾಕಿಕೊಟ್ಟದ್ದನ್ನು ನಾವು ಮುಂದುವರಿಸೋಣ ಅಂತ ನಾನು ಕೇಳಿಕೊಳ್ತೇನೆ. ನಿತ್ಯ ಇದೆ. ಯಾಕೆ ಕೇಳಿದರೆ ದೇವರಿಗೆ 16 ಪೂಜೆಯಲ್ಲಿ, ಷೋಡಶೋಪಚಾರ ಪೂಜೆಯಲ್ಲಿ ನೃತ್ಯಂ ಗೀತಂ ಆದಿತ್ಯಂ ಅಂತ ಹೇಳಿ ಎಲ್ಲ ಹೇಳ್ತದೆ. ಹಾಗಾಗಿ ಅಂತಹ ಪೂಜೆಯನ್ನು ಅವರು ಮಾಡ್ತಾ ಇದ್ರು. ಶಿರೂರು ಮಠದ ಪರಂಪರೆಯ 4ನೇ ಯತಿಗಳು ಕೃಷ್ಣ ತೀರ್ಥರು ಅಂತ ಅವರು ಭಜನೆ ಮಾಡಿಕೊಂಡು, ಅಂದರೆ ಪದ್ಯ ಹೇಳಿಕೊಂಡು ಪೂಜೆ ಮಾಡಿದರೆ ಒಳಗಿನಿಂದ ಕಾಲಗೆಜ್ಜೆ ಕೃಷ್ಣನ ನಾದ ಕೇಳ್ತಾ ಇತ್ತು ಎನ್ನುವ ಇತಿಹಾಸ ಇದೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಸಾಮಾನ್ಯವಾಗಿ 30ನೇ ನಾಡ್ದು 27ನೇ ತಾರೀಕಿನವರೆಗೆ ಪರ್ಯಾಯದ ಪ್ರೋಗ್ರಾಮ್ ಇದೆ. ಅಲ್ಲಿ ಸಾಮಾನ್ಯ 50 ಲಕ್ಷದ ಬಜೆಟ್ ಇಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಉಂಟು. ಹಾಗಾಗಿ ಮುಂದೆ ಕೂಡ 3 ತಿಂಗಳವರೆಗೆ ಆಗುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಲ್ರೆಡಿ ಬುಕ್ ಆಗಿದೆ. ಹಾಗಾಗಿ ಸ್ಟ್ಯಾಂಡರ್ಡ್ ಆಗಿ ಕೊಡಬೇಕು. ಅದು ಭಗವಂತನ ಪೂಜೆಯ ಒಂದು ಅಂಗ ಆದದ್ದರಿಂದ ಅಂತಹ ಎಲ್ಲ ವಾದ್ಯಗಳದ್ದು, ಸಂಗೀತಗಳು, ನರ್ತನಗಳು ಎಲ್ಲವೂ ಕೂಡ ಭಗವಂತನ ಸೇವೆ ಅಂತ ಆದದ್ದರಿಂದ ಅದಕ್ಕೆ ಒತ್ತು ಕೊಟ್ಟು ಮಹತ್ವ ಕೊಟ್ಟು ಮಾಡುವ ಒಂದು ಇರಾದೆ ಖಂಡಿತ ಇದೆ.
ಅಭದ್ರ